ವೆಲ್ಕಮ್ ಬ್ಯಾಕ್. ರಾಷ್ಟ್ರಪತಿಗೆ ಅವಮಾನ ಮಾಡಿದ್ರ ಸೋನಿಯಾ ಗಾಂಧಿ ಅವರು. ಸೋನಿಯಾ ಗಾಂಧಿ ಅವರು ರಾಷ್ಟ್ರಪತಿಗೆ ಅವಮಾನ ಮಾಡಿರುವಂತಹ ವಿಚಾರ ಈಗ ರಾಜ್ಯದಾದ್ಯಂತ ದೇಶದಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬಡಪಾಯಿ ಮಹಿಳೆ ಅಂತ ಹೇಳಿ ಪದೇ ಪದೇ ಉಲ್ಲೇಖ ಮಾಡ್ತಾ ಇದ್ರು. ಜೊತೆಗೆ ಭಾಷಣದ ಕೊನೆಗೆ ಸುಸ್ತಾಗಿದ್ರು ಅಂತ ಸೋನಿಯಾ ಗಾಂಧಿ ಹೇಳಿರೋದು. ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಾತಾಡಿದ್ರು. ರಾಷ್ಟ್ರಪತಿ ಭಾಷಣದ ಬಗ್ಗೆ ಸೋನಿಯಾ ಹಗುರವಾಗಿ ಮಾತಾಡಿರೋದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಪದೇ ಪದೇ ಪೂರ್ ಲೇಡಿ ಅಂತ ಸೋನಿಯಾ ಗಾಂಧಿ ಈ ರೀತಿ ಮಾತಾಡಿರೋದು. ಜೊತೆಗೆ ವಿಪಕ್ಷ ನಾಯಕ ರಾಹುಲ್ ಕೂಡ ಟೀಕಿಸಿದ್ದು. ಭಾಷಣ ಬೋರಿಂಗ್ ಆಗಿತ್ತು, ಹೇಳಿದ್ದನ್ನೇ ಹೇಳ್ತಾ ಇದ್ರು ಅಂತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಭಾಷಣಕ್ಕೆ ರಾಹುಲ್ ಗಾಂಧಿ ಅಗೌರವ ತೋರಿದ್ದಾರೆ. Boring. No comment. No, the poor lady, the president was getting very tired by the end. Repeating the same thing again and No, she again. could only speak for him. ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡುವುದಕ್ಕೆ ನನ್ನ ಕೊಲೀಗ ಶ್ರೀಲಕ್ಷ್ಮಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಲಕ್ಷ್ಮಿ, ರಾಷ್ಟ್ರಪತಿ ಅವರ ಭಾಷಣದ ಮೇಲೆ ಗೌರವ ಸಲ್ಲಿಸೋದೇ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಯನ್ನು ಮೀರಿ ಟೀಕೆ ಮಾಡೋದಕ್ಕೆ ಒಂದು ರೀತಿ ರಿವಾಜ್ ಅಂತ ಇರುತ್ತೆ, ನೀತಿ ನಿಯಮ ಅಂತ ಇರುತ್ತೆ. ಸದನದಲ್ಲಿ ಸದಸ್ಯರಾಗಿರುವಂತ ಇವರು ಈ ರೀತಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ಏನ್ ಸಂದೇಶ ಕೊಡ್ತಿದ್ದಾರೆ ಇವರು? ವೆರಿ ಟ್ರೂ ಶ್ರೀಪಾದ್, ನೀವು ಹೇಳಿದಾಗೆ ಸದನಕ್ಕೆ ಅದರದ್ದೇ ಆದ ಒಂದು ಘನತೆ ಇರುತ್ತೆ, ಒಂದು ಗೌರವ ಇರುತ್ತೆ. ಸದನದ ನಡಾವಳಿಗಳು ಹೇಗಿರಬೇಕು, ಅಲ್ಲಿ ಸಂಸದರ ನಡವಳಿಕೆ ಹೇಗಿರ್ಬೇಕು, ಇದೆಲ್ಲಕ್ಕೂ ಕೂಡ ನಿಯಮಾವಳಿಗಳಿದ್ದಾವೆ, ಪ್ರೋಟೋಕಾಲ್ ಇರುತ್ತೆ. ಭಾರತದ ರಾಷ್ಟ್ರಪತಿಯವರು ದ್ರೌಪದಿ ಮುರ್ಮು ಅವರೊಬ್ಬ ಸಾಮಾನ್ಯ ಮಹಿಳೆ ಅಲ್ಲ, ಆಕೆ ಭಾರತದ ರಾಷ್ಟ್ರಪತಿಯವರು ಅನ್ನೋದನ್ನ ಸೋನಿಯಾ ಗಾಂಧಿ ನೆನ್ಪಿಟ್ಕೊಬೇಕಾಗಿತ್ತು ಅಂತ ಅನ್ಸುತ್ತೆ. ಬದಲಾಗಿ ರಾಷ್ಟ್ರಪತಿಗಳ ಭಾಷಣದ ಕೊನೆಯಲ್ಲಿ ಇವರು ಮೀಡಿಯಾದವರು ಹೇಗಿತ್ತು ಅಂತ ಮೈಕ್ ಹಿಡಿದಾಗ ಇವರು ಪೂವರ್ ಲೇಡಿ ಅಂತ ಹೇಳುವಂಥದ್ದು, ಅಂದ್ರೆ ಅಯ್ಯೋ ಪಾಪ ಅನ್ನೋ ಅರ್ಥದಲ್ಲಿ. ಆಮೇಲೆ ಭಾಷಣ ಬೋರಿಂಗ್ ಆಗಿತ್ತು ಅಂತ ರಾಹುಲ್ ಗಾಂಧಿ ಹೇಳಿದ್ರು, ಪದೇ ಪದೇ ಹೇಳಿದ್ದನ್ನೇ ಹೇಳ್ತಿದ್ರು ಅಂತ. ಆಮೇಲೆ ಜೊತೆಗೆ ಸುಸ್ತಾಗ್ಬಿಟ್ಟಿದ್ರು ಕೊನೆಯಲ್ಲಿ ಅಂತ ಸೋನಿಯಾ ಗಾಂಧಿ. ಇದೆಲ್ಲ ಅವರ ಸ್ಥಾನಕ್ಕೆ ಶೋಭಿಸುವಂತ ಮಾತುಗಳ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕಂತಂದ್ರೆ ರಾಷ್ಟ್ರಪತಿಯವರು ಮಾತನಾಡಿದ್ದು ಭಾರತದ ದೂರದೃಷ್ಟಿ ಮತ್ತು ಪ್ರಗತಿಯ ವಿಚಾರವನ್ನ ಸದನದ ಮುಂದೆ ರಾಷ್ಟ್ರಪತಿಗಳು ತಮ್ಮ ಭಾಷಣದಲ್ಲಿ ಮಂಡಿಸಿದ್ರು. ಆದ್ರೆ ಈ ಹಿಂದೆ ನಾವು ನೋಡ್ಬೋದು, ನೆನಪಾಗುತ್ತೆ ಶ್ರೀಪಾದ್, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹೇಗೆ ಮಾತನಾಡ್ತಾ ಇದ್ರು. ಈ ತರದ ಕಮೆಂಟ್ಗಳನ್ನೇ ಮಾತನಾಡೋದಾದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹೇಗೆ ಮಾತನಾಡ್ತಾ ಇದ್ರು, ಹಿಂದೆ ಕಾಂಗ್ರೆಸ್ನ ಪ್ರಧಾನಿ ಹೇಗೆ ಮಾತನಾಡ್ತಾ ಇದ್ರು, ಅವ್ರ ವಿರುದ್ಧ ಎಷ್ಟೆಲ್ಲ ಟೀಕೆಗಳು ಕೇಳ್ಬಂತು. ಹಾಗಂತ ನಾವು ಮನಮೋಹನ್ ಸಿಂಗ್ ಅವರು ಏನೋ ಪೂವರ್ ಪರ್ಸನ್ ಅಂತ ಹೇಳಕ್ಕಾಗತ್ತಾ, ಅಯ್ಯೋ ಪಾಪ ಅಂತ ಹೇಳಕ್ಕಾಗತ್ತಾ? ಅವರ ಯೋಜನೆಗಳು ದೂರಗಾಮಿ ಯೋಜನೆಗಳಿದ್ವು, ಕೆಲವು ಯೋಜನೆಗಳು ಖಂಡಿತವಾಗ್ಲೂ ಚೆನ್ನಾಗೇ ಇದ್ವು. ಸೊ ಹಾಗಾಗಿ ರಾಷ್ಟ್ರಪತಿಗಳ ಘನತೆಗೆ ತಕ್ಕನಾಗಿ ನಡ್ಕೊಳ್ಳದೆ ಭಾರತದ ರಾಷ್ಟ್ರಪತಿಗಳಿಗೆ ಅವಮಾನ ಮಾಡಿದ್ದಾರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಕಾಂಗ್ರೆಸ್ನ ಪಾಳೆಗಾರಿಕೆ ಮನಸ್ಥಿತಿಯನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಅನ್ನೋದು ಹಲವರ ವಾದ. ಜೊತೆಗೆ ವೈಯಕ್ತಿಕ ದಾಳಿ, ಅವರು ಸುಸ್ತಾದಂಗೆ ಕಾಣ್ತಾ ಇದ್ರು, ಅವರು ರಬ್ಬರ್ ಸ್ಟ್ಯಾಂಪು, ಅವರು ಬೋರಿಂಗ್ ಆಗಿ ಮಾತನಾಡಿದ್ರು ಅಂತ ಹೇಳೋದಕ್ಕೆ ಇವ್ರು ಯಾರು? ಇವ್ರಿಗೊಂದು ಘನತೆ ಇಲ್ವಾ? ಅವರು ಭಾರತದ ರಾಷ್ಟ್ರಪತಿ, ಆ ಹುದ್ದೆಗೆ ಬಹಳ ದೊಡ್ಡ ಗೌರವ ಇದೆ. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರಪತಿಗಳನ್ನ ಇಷ್ಟು ಹೀಗಳಿಕೆ ಮಾಡಿ ಮಾತನಾಡಬಹುದಾ ಅನ್ನುವಂಥದ್ದು ಖಂಡಿತ ದೇಶಾದ್ಯಂತ ಈ ವಿಚಾರಕ್ಕೆ ಖಂಡನೆ, ವ್ಯಾಪಕ ಖಂಡನೆ ವ್ಯಕ್ತ ಆಗ್ತಾ ಇದೆ ಶ್ರೀಪಾದ್. ಜೊತೆಗೆ ಈ ಸಾರಿ ನಾವು ಗಮನಿಸಬೇಕು, ಈ ಸಾರಿ ಸೆಷನ್ ನಲ್ಲಿ 16 ಮಸೂದೆಗಳನ್ನ ಮಂಡಿಸೋದಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ. ಮೋದಿ ಹೇಳಿದ್ರು, ಬಜೆಟ್ ಬಗ್ಗೆ ಬಹಳ ಹೋಪ್ಫುಲ್ ಆಗಿ ಮಾತನಾಡಿದ್ರು ಮೋದಿ. ಜೊತೆಗೆ ಈ ಸಾರಿ ಬಜೆಟ್ ವಿಕಸಿತ ಭಾರತಕ್ಕೆ ಅನುವು ಮಾಡಿಕೊಡುತ್ತೆ ಅಂತ ಹೇಳಿದ್ರು. ಇನ್ನು ಸಾಕಷ್ಟು ಈ ಸಾರಿ ಜನಪ್ರಿಯ ಬಜೆಟ್ ಮಂಡಿಸ್ತಾರೆ ಅನ್ನೋ ನಿರೀಕ್ಷೆಗಳೆಲ್ಲ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಬಿಜೆಪಿಯನ್ನ ವಿರೋಧಿಸುವ ಭರದಲ್ಲಿ, ಕೇಂದ್ರ ಸರ್ಕಾರವನ್ನು ವಿರೋಧಿಸುವ ಭರದಲ್ಲಿ ಸೋನಿಯಾ ಗಾಂಧಿ ಏನು ಸಬ್ಜೆಕ್ಟಿವ್ ಆಗಿ ವಸ್ತುನಿಷ್ಠವಾಗಿ ವಿರೋಧಿಸುವ ಬದಲಾಗಿ ವೈಯಕ್ತಿಕ ಹೀಗಳಿಕೆಗೆ ಇಳಿದು ಬಿಟ್ರ? ಎಲ್ಲೋ ಒಂದು ಕಡೆ ತಮ್ಮ ಆಕ್ರೋಶವನ್ನ ಈ ರೀತಿಯಾಗಿ ರಾಷ್ಟ್ರಪತಿಗಳಿಗೆ ಅವಮಾನ ಮಾಡೋದ್ರ ಮುಖಾಂತರ ಹೊರ ಹಾಕ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ. ಇದು ಕಾಂಗ್ರೆಸ್ನ ಅಪ್ಪಟ ಪಾಳೆಗಾರಿಕೆ ಮನಸ್ಥಿತಿ. ಇದನ್ನ ಇಂಗ್ಲಿಷ್ ನಲ್ಲಿ ಸುಪ್ರಾ ಎಲೈಟಿಸಮ್ ಅಂತಾರೆ. ಅಂದ್ರೆ ದೊಡ್ಡೋರು ಮಾತ್ರ, ನಾವು ಮಾತ್ರ ಚೆನ್ನಾಗಿ ಮಾತಾಡೋಕೆ ಬರೋದು, ನಾವು ಮಾತ್ರ ಬಹಳ ಎಲೈಟ್ ಕ್ಲಾಸ್ ಅನ್ನೋ ಅರ್ಥದಲ್ಲಿ ನಾವು ಮಾತ್ರ ಸರಿಗಿರೋದು, ಈ ಮನಸ್ಥಿತಿಯನ್ನ ದ್ರೌಪದಿ ಮುರ್ಮು ಅವರ ವಿರುದ್ಧ, ಭಾರತದ ರಾಷ್ಟ್ರಪತಿಗಳ ವಿರುದ್ಧ ಸೋನಿಯಾ ಗಾಂಧಿ ಪ್ರದರ್ಶನ ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆ. ಇನ್ನು ಇದು ಕಾಂಗ್ರೆಸ್ನ ಬೌದ್ಧಿಕ ದಿವಾಳಿತನವನ್ನ ತೋರಿಸುತ್ತೆ ಮತ್ತು ಧಾರ್ಷ್ಟ್ಯವನ್ನ ತೋರಿಸುತ್ತೆ ಶ್ರೀಪಾದ್. ಭಾರತ ಪ್ರಜಾಸತ್ತೆಯ ಕುರಿತಾಗಿಯೇ ಕಾಂಗ್ರೆಸ್ನ ಧಾರ್ಷ್ಟ್ಯ ಏನಿದೆ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ತೋರಿಸುತ್ತೆ. ಹೀಗಾಗಿ ದೇಶಾದ್ಯಂತ ಎಲ್ಲ ವಲಯಗಳಿಂದ
ವಿಪಕ್ಷಗಳು ಮತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಈ ನಡವಳಿಕೆಗೆ ಖಂಡನೆ ವ್ಯಕ್ತವಾಗಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಶ್ರೀಲಕ್ಷ್ಮಿ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ರಾಷ್ಟ್ರಪತಿಗೆ ಅವಮಾನ ಮಾಡಿದ್ರ ಸೋನಿಯಾ ಗಾಂಧಿ ಅವರು. ಸೋನಿಯಾ ಗಾಂಧಿ ಅವರು ರಾಷ್ಟ್ರಪತಿಗೆ ಅವಮಾನ ಮಾಡಿರುವಂತಹ ವಿಚಾರ ಈಗ ರಾಜ್ಯದಾದ್ಯಂತ ದೇಶದಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬಡಪಾಯಿ ಮಹಿಳೆ ಅಂತ ಹೇಳಿ ಪದೇ ಪದೇ ಉಲ್ಲೇಖ ಮಾಡ್ತಾ ಇದ್ರು. ಜೊತೆಗೆ ಭಾಷಣದ ಕೊನೆಗೆ ಸುಸ್ತಾಗಿದ್ರು ಅಂತ ಸೋನಿಯಾ ಗಾಂಧಿ ಹೇಳಿರೋದು. ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಾತಾಡಿದ್ರು. ರಾಷ್ಟ್ರಪತಿ ಭಾಷಣದ ಬಗ್ಗೆ ಸೋನಿಯಾ ಹಗುರವಾಗಿ ಮಾತಾಡಿರೋದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಪದೇ ಪದೇ ಪೂರ್ ಲೇಡಿ ಅಂತ ಸೋನಿಯಾ ಗಾಂಧಿ ಈ ರೀತಿ ಮಾತಾಡಿರೋದು. ಜೊತೆಗೆ ವಿಪಕ್ಷ ನಾಯಕ ರಾಹುಲ್ ಕೂಡ ಟೀಕಿಸಿದ್ದು. ಭಾಷಣ ಬೋರಿಂಗ್ ಆಗಿತ್ತು, ಹೇಳಿದ್ದನ್ನೇ ಹೇಳ್ತಾ ಇದ್ರು ಅಂತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಭಾಷಣಕ್ಕೆ ರಾಹುಲ್ ಗಾಂಧಿ ಅಗೌರವ ತೋರಿದ್ದಾರೆ. No, false promise. Boring. No comment. No, the poor lady, the president was getting very tired by the end. Repeating the same thing No, again and she again. could only speak for him. ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡುವುದಕ್ಕೆ ನನ್ನ ಕೊಲೀಗ ಶ್ರೀಲಕ್ಷ್ಮಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಲಕ್ಷ್ಮಿ, ರಾಷ್ಟ್ರಪತಿ ಅವರ ಭಾಷಣದ ಮೇಲೆ ಗೌರವ ಸಲ್ಲಿಸೋದೇ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಯನ್ನು ಮೀರಿ ಟೀಕೆ ಮಾಡೋದಕ್ಕೆ ಒಂದು ರೀತಿ ರಿವಾಜ್ ಅಂತ ಇರುತ್ತೆ, ನೀತಿ ನಿಯಮ ಅಂತ ಇರುತ್ತೆ. ಸದನದಲ್ಲಿ ಸದಸ್ಯರಾಗಿರುವಂಥ ಇವರು ಈ ರೀತಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ಏನು ಸಂದೇಶ ಕೊಡ್ತಿದ್ದಾರೆ ಇವರು? ವೆರಿ ಟ್ರೂ ಶ್ರೀಪಾದ್. ನೀವು ಹೇಳಿದಾಗೆ ಸದನಕ್ಕೆ ಅದರದ್ದೇ ಆದ ಒಂದು ಘನತೆ ಇರುತ್ತೆ, ಒಂದು ಗೌರವ ಇರುತ್ತೆ. ಸದನದ ನಡಾವಳಿಗಳು ಹೇಗಿರಬೇಕು, ಅಲ್ಲಿ ಸಂಸದರ ನಡವಳಿಕೆ ಹೇಗಿರ್ಬೇಕು, ಇದೆಲ್ಲಕ್ಕೂ ಕೂಡ ನಿಯಮಾವಳಿಗಳಿದ್ದಾವೆ, ಪ್ರೋಟೋಕಾಲ್ ಇರುತ್ತೆ. ಭಾರತದ ರಾಷ್ಟ್ರಪತಿ ಅವರು ದ್ರೌಪದಿ ಮುರ್ಮು ಅವರೊಬ್ಬ ಸಾಮಾನ್ಯ ಮಹಿಳೆ ಅಲ್ಲ, ಆಕೆ ಭಾರತದ ರಾಷ್ಟ್ರಪತಿ ಅವರು ಅನ್ನೋದನ್ನ ಸೋನಿಯಾ ಗಾಂಧಿ ನೆನ್ಪಿಟ್ಕೊಬೇಕಾಗಿತ್ತು ಅಂತ ಅನ್ಸುತ್ತೆ. ಬದಲಾಗಿ ರಾಷ್ಟ್ರಪತಿಗಳ ಭಾಷಣದ ಕೊನೆಯಲ್ಲಿ ಇವರು ಮೀಡಿಯಾದವರು ಹೇಗಿತ್ತು ಅಂತ ಮೈಕ್ ಹಿಡಿದಾಗ ಇವರು ಪೂವರ್ ಲೇಡಿ ಅಂತ ಹೇಳುವಂಥದ್ದು, ಅಂದ್ರೆ ಅಯ್ಯೋ ಪಾಪ ಅನ್ನೋ ಅರ್ಥದಲ್ಲಿ. ಆಮೇಲೆ ಭಾಷಣ ಬೋರಿಂಗ್ ಆಗಿತ್ತು ಅಂತ ರಾಹುಲ್ ಗಾಂಧಿ ಹೇಳಿದ್ರು, ಪದೇ ಪದೇ ಹೇಳಿದ್ದನ್ನೇ ಹೇಳ್ತಿದ್ರು ಅಂತ. ಆಮೇಲೆ ಜೊತೆಗೆ ಸುಸ್ತಾಗ್ಬಿಟ್ಟಿದ್ರು ಕೊನೆಯಲ್ಲಿ ಅಂತ ಸೋನಿಯಾ ಗಾಂಧಿ. ಇದೆಲ್ಲ ಅವರ ಸ್ಥಾನಕ್ಕೆ ಶೋಭಿಸುವಂತ ಮಾತುಗಳ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕಂತಂದ್ರೆ ರಾಷ್ಟ್ರಪತಿಯವರು ಮಾತನಾಡಿದ್ದು ಭಾರತದ ದೂರದೃಷ್ಟಿ ಮತ್ತು ಪ್ರಗತಿಯ ವಿಚಾರವನ್ನ ಸದನದ ಮುಂದೆ ರಾಷ್ಟ್ರಪತಿಗಳು ತಮ್ಮ ಭಾಷಣದಲ್ಲಿ ಮಂಡಿಸಿದ್ರು. ಆದ್ರೆ ಈ ಹಿಂದೆ ನಾವು ನೋಡ್ಬೋದು, ನೆನಪಾಗುತ್ತೆ ಶ್ರೀಪಾದ್, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹೇಗೆ ಮಾತನಾಡ್ತಾ ಇದ್ರು. ಈ ತರದ ಕಮೆಂಟ್ಗಳನ್ನೇ ಮಾತನಾಡೋದಾದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹೇಗೆ ಮಾತನಾಡ್ತಾ ಇದ್ರು, ಹಿಂದೆ ಕಾಂಗ್ರೆಸ್ನ ಪ್ರಧಾನಿ ಹೇಗೆ ಮಾತನಾಡ್ತಾ ಇದ್ರು, ಅವ್ರ ವಿರುದ್ಧ ಎಷ್ಟೆಲ್ಲ ಟೀಕೆಗಳು ಕೇಳ್ಬಂತು. ಹಾಗಂತ ನಾವು ಮನಮೋಹನ್ ಸಿಂಗ್ ಅವರು ಏನೋ ಪೂವರ್ ಪರ್ಸನ್ ಅಂತ ಹೇಳಕ್ಕಾಗತ್ತಾ, ಅಯ್ಯೋ ಪಾಪ ಅಂತ ಹೇಳಕ್ಕಾಗತ್ತಾ? ಅವರ ಯೋಜನೆಗಳು ದೂರಗಾಮಿ ಯೋಜನೆಗಳಿದ್ವು, ಕೆಲವು ಯೋಜನೆಗಳು ಖಂಡಿತವಾಗ್ಲೂ ಚೆನ್ನಾಗೇ ಇದ್ವು. ಸೊ ಹಾಗಾಗಿ ರಾಷ್ಟ್ರಪತಿಗಳ ಘನತೆಗೆ ತಕ್ಕನಾಗಿ ನಡ್ಕೊಳ್ಳದೆ ಭಾರತದ ರಾಷ್ಟ್ರಪತಿಗಳಿಗೆ ಅವಮಾನ ಮಾಡಿದ್ದಾರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಕಾಂಗ್ರೆಸ್ನ ಪಾಳೆಗಾರಿಕೆ ಮನಸ್ಥಿತಿಯನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಅನ್ನೋದು ಹಲವರ ವಾದ. ಜೊತೆಗೆ ವೈಯಕ್ತಿಕ ದಾಳಿ, ಅವರು ಸುಸ್ತಾದಂಗೆ ಕಾಣ್ತಾ ಇದ್ರು, ಅವರು ರಬ್ಬರ್ ಸ್ಟ್ಯಾಂಪು, ಅವರು ಬೋರಿಂಗ್ ಆಗಿ ಮಾತನಾಡಿದ್ರು ಅಂತ ಹೇಳೋದಕ್ಕೆ ಇವ್ರು ಯಾರು? ಇವ್ರಿಗೊಂದು ಘನತೆ ಇಲ್ವಾ? ಅವರು ಭಾರತದ ರಾಷ್ಟ್ರಪತಿ, ಆ ಹುದ್ದೆಗೆ ಬಹಳ ದೊಡ್ಡ ಗೌರವ ಇದೆ. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರಪತಿಗಳನ್ನ ಇಷ್ಟು ಹೀಗಳಿಕೆ ಮಾಡಿ ಮಾತನಾಡಬಹುದಾ ಅನ್ನುವಂಥದ್ದು ಖಂಡಿತ ದೇಶಾದ್ಯಂತ ಈ ವಿಚಾರಕ್ಕೆ ವ್ಯಾಪಕ ಖಂಡನೆ ವ್ಯಕ್ತ ಆಗ್ತಾ ಇದೆ ಶ್ರೀಪಾದ್. ಜೊತೆಗೆ ಈ ಸಾರಿ ನಾವು ಗಮನಿಸಬೇಕು, ಈ ಸಾರಿ ಸೆಷನ್ ನಲ್ಲಿ 16 ಮಸೂದೆಗಳನ್ನ ಮಂಡಿಸೋದಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ. ಮೋದಿ ಹೇಳಿದ್ರು, ಬಜೆಟ್ ಬಗ್ಗೆ ಬಹಳ ಹೋಪ್ಫುಲ್ ಆಗಿ ಮಾತನಾಡಿದ್ರು ಮೋದಿ. ಜೊತೆಗೆ ಈ ಸಾರಿ ಬಜೆಟ್ ವಿಕಸಿತ ಭಾರತಕ್ಕೆ ಅನುವು ಮಾಡಿಕೊಡುತ್ತೆ ಅಂತ ಹೇಳಿದ್ರು. ಇನ್ನು ಸಾಕಷ್ಟು ಈ ಸಾರಿ ಜನಪ್ರಿಯ ಬಜೆಟ್ ಮಂಡಿಸ್ತಾರೆ ಅನ್ನೋ ನಿರೀಕ್ಷೆಗಳೆಲ್ಲ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಬಿಜೆಪಿಯನ್ನ ವಿರೋಧಿಸುವ ಭರದಲ್ಲಿ, ಕೇಂದ್ರ ಸರ್ಕಾರವನ್ನು ವಿರೋಧಿಸುವ ಭರದಲ್ಲಿ ಸೋನಿಯಾ ಗಾಂಧಿ ಏನು ಸಬ್ಜೆಕ್ಟಿವ್ ಆಗಿ ವಸ್ತುನಿಷ್ಠವಾಗಿ ವಿರೋಧಿಸುವ ಬದಲಾಗಿ ವೈಯಕ್ತಿಕ ಹೀಗಳಿಕೆಗೆ ಇಳಿದು ಬಿಟ್ರ? ಎಲ್ಲೋ ಒಂದು ಕಡೆ ತಮ್ಮ ಆಕ್ರೋಶವನ್ನ ಈ ರೀತಿಯಾಗಿ ರಾಷ್ಟ್ರಪತಿಗಳಿಗೆ ಅವಮಾನ ಮಾಡೋದ್ರ ಮುಖಾಂತರ ಹೊರ ಹಾಕ್ತಾ ಇದ್ದಾರ ಅನ್ನುವಂತಹ ಪ್ರಶ್ನೆ. ಇದು ಕಾಂಗ್ರೆಸ್ನ ಅಪ್ಪಟ ಪಾಳೆಗಾರಿಕೆ ಮನಸ್ಥಿತಿ. ಇದನ್ನ ಇಂಗ್ಲಿಷ್ ನಲ್ಲಿ ಸುಪ್ರಾ ಎಲೈಟಿಸಮ್ ಅಂತಾರೆ. ಅಂದ್ರೆ ದೊಡ್ಡೋರು ಮಾತ್ರ, ನಾವು ಮಾತ್ರ ಚೆನ್ನಾಗಿ ಮಾತಾಡೋಕೆ ಬರೋದು, ನಾವು ಮಾತ್ರ ಬಹಳ ಎಲೈಟ್ ಕ್ಲಾಸ್ ಅನ್ನೋ ಅರ್ಥದಲ್ಲಿ ನಾವು ಮಾತ್ರ ಸರಿಗಿರೋದು, ಈ ಮನಸ್ಥಿತಿಯನ್ನ ದ್ರೌಪದಿ ಮುರ್ಮು ಅವರ ವಿರುದ್ಧ, ಭಾರತದ ರಾಷ್ಟ್ರಪತಿಗಳ ವಿರುದ್ಧ ಸೋನಿಯಾ ಗಾಂಧಿ ಪ್ರದರ್ಶನ ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆ.
ಇನ್ನು ಇದು ಕಾಂಗ್ರೆಸ್ನ ಬೌದ್ಧಿಕ ದಿವಾಳಿತನವನ್ನ ತೋರಿಸುತ್ತೆ ಮತ್ತು ಧಾರ್ಷ್ಟ್ಯವನ್ನ ತೋರಿಸುತ್ತೆ. ಶ್ರೀಪಾದ್, ಭಾರತ ಪ್ರಜಾಸತ್ತೆಯ ಕುರಿತಾಗಿ ಕಾಂಗ್ರೆಸ್ನ ಧಾರ್ಷ್ಟ್ಯ ಏನಿದೆ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ತೋರಿಸುತ್ತೆ. ಹೀಗಾಗಿ ದೇಶಾದ್ಯಂತ ಎಲ್ಲ ವಲಯಗಳಿಂದ ವಿಪಕ್ಷಗಳು ಮತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಈ ನಡವಳಿಕೆಗೆ ಖಂಡನೆ ವ್ಯಕ್ತವಾಗಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಶ್ರೀಲಕ್ಷ್ಮಿ ಮಾಹಿತಿಗಾಗಿ.